ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗೈಸ್, ಯಾರ್ಯಾರು ಕಿರಣ್ ವಿತ್ ಮೀ ಚಾನಲ್ ನೋಡ್ತಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಪಡೆಯಪ್ಪ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಪಡೆಯಪ್ಪ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಪಡೆಯಪ್ಪ ಮೂವಿಯಲ್ಲಿ ರಮ್ಯಾ ಕೃಷ್ಣನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಸೌಮ್ಯ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ರಜನಿಕಾಂತ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಪಡೆಯಪ್ಪ ಮೂವಿಯು ಒಂದು ತಮಿಳ್ ಸೂಪರ್ ಹಿಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಪಡೆಯಪ್ಪ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 22.5 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯು ಸುಮಾರು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ, ಸುಮಾರು 100 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಪಡೆಯಪ್ಪ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ. ಅಂತಂದರೆ ಪಡೆಯಪ್ಪ ಅಂತಂದರೆ ಇವನೊಂದು ಚೀಫ್ ಮೆಂಟರ್ ಆಗಿರ್ತಾನೆ, ಅಂತಂದರೆ ಊರಿಗೆ ಒಂದು ಚೀಫ್ ಮೆಂಟರ್ ಆಗಿರ್ತಾನೆ. ಆ ಚೀಫ್ ಮೆಂಟರ್ ಏನು ಮಾಡ್ತಿರ್ತಾನೆ ಅಂತಾರೆ, ರಮ್ಯಾ ಕೃಷ್ಣನ್ ಅವರು ಒಂದು ಕೂಡ ಶ್ರೀಮಂತದ ಮನೆಯಲ್ಲಿ ಕೂಡ ನಟಿಸಿರ್ತಾರೆ. ಅವ್ರಿಗೆ ಸೌಮ್ಯ ಅಂದರೆ ಕಡೆ ಫುಲ್ಲು ಇಷ್ಟ, ಅಂದರೆ ಸೌಮ್ಯನೂ ಕೂಡ ರಜನಿಕಾಂತ್ ಅವರು ಕೂಡ ಇಷ್ಟಪಡ್ತಿರ್ತಾರೆ. ಆದರೆ ರಮ್ಯಾ ಕೃಷ್ಣನ್ ಇರ್ತಾರಲ್ಲ, ಅವ್ರು ಕಂಡ್ರೆ ಪಡೆಯಪ್ಪ ಅವ್ರಿಗೆ ಅಂತಾರೆ, ಅವನಿಗೆ ರಜನಿಕಾಂತ್ ಅವ್ರಿಗೆ ಫುಲ್ಲು ಏನು ಕಂಡ್ರೂ ಆಗೋದಿಲ್ಲ, ನೀನೇನು ಮಾಡ್ತಿದ್ಯಾ, ನೀನೇನಕ್ಕೋಸ್ಕರ ಇದೆಯಾ ಅಂತ ಕೂಡ ಹೇಳೋದಿಲ್ಲ ಗೈಸ್. ಅವಾಗೇನು ಮಾಡ್ತಾರೆ, 2 ಫ್ಯಾಮಿಲಿ ಮಧ್ಯೆ ಕೂಡ ಜಗಳ ಆಗುತ್ತೆ. ಆ ಜಗಳ ಆದಾಗ ಏನಾಗುತ್ತೆ ಅಂತಾರೆ, ಇಬ್ಬರ ಮಧ್ಯೆ ಮನಸ್ತಾಪ ಆಗಿರ್ಬೋದು ಮತ್ತು 2 ಊರಿನ ಮಧ್ಯೆ ಕೂಡ ಜಗಳ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಈ ಪಡೆಯಪ್ಪ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈಲಾಗ್ಗಳು ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಅಂತಾರೆ ಈ ಮೂವಿಯು 99ನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಿ ಆಗಿರ್ಬೋದು, ಹಲವಾರು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಈ ಮೂವಿಯು ಸಖತ್ತಾಗಿ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈಗಿನ ಸಿಚುವೇಷನಲ್ಲೂ ಕೂಡ ಈ ಪಡೆಯಪ್ಪ ಮೂವಿಯು ಕೂಡ ಒಂದು ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಅಂತಾರೆ ರಜನಿಕಾಂತ್ ಅವರ ನಟಿಸಿರುವ ಹಲವಾರು ಮೂವಿಗಳಲ್ಲಿ ಈ ಪಡೆಯಪ್ಪ ಮೂವಿಯು ಕೂಡ ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪಡೆಯಪ್ಪ ಮೂವಿಯಲ್ಲಿ ಯಾರಿಗೆ ರಜನಿಕಾಂತ್ ಅವರು ಒಂದು ಭಾಷೆಯನ್ನು ಕೊಟ್ಟಿರ್ತಾರೆ ಅಂತಾರೆ, ಅವರ ತಂದೆಯವರ ಭಾಷೆಯನ್ನು ಕೂಡ ಕೊಟ್ಟಿರ್ತಾರೆ. ಅಂದರೆ ನಾನು ಈ ರೀತಿ ಬದುಕ್ತೀನಿ, ಹಿಂಗೆ ಬದುಕ್ತೀನಿ ಅಂತ ಕೂಡ ಅಲ್ಲಿ ರಜನಿಕಾಂತ್ ಅವರು ಕೂಡ ಹೇಳ್ಕೊಂಡಿರ್ತಾರೆ ಗಾಯ್ಸ್. ಯಾರ್ಯಾರು ಕಿರಣ್ ವಿತ್ ಮೀ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್.